ಅಲ್ಲ ಗುರು, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಏನು ಸ್ಟ್ರಾಟಜಿ ಇಟ್ಕೊತಿದ್ದಾರೆ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಒಂದೇ ಒಂದು ಡೌಟ್ ಇರೋದು ನನಗೆ, ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ಫಿನಿಷರ್ ಅಂತ ಕರೀತಾರೆ, ಯಾವ ಟೀಮ್ನ ಫಿನಿಷ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅವರು? ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಏನಕ್ಕೆ ವಿಕೆಟ್ ಕೀಪಿಂಗ್ ಮಾಡೋದಕ್ಕೋಸ್ಕರ ಆಡ್ತಾ ಇದ್ದಾರೆ. ಒಂದು ಕ್ಲೀನ್ ಚಿಟ್ ಸಿಕ್ತು ಇವತ್ತು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ. ಲಾಸ್ಟ್ ಮ್ಯಾಚಲ್ಲಿ ಸಿಕ್ತು, ಈ ಮ್ಯಾಚಲ್ಲಿ ಒಂದು ಕ್ಲೀನ್ ಚಿಟ್ ಸಿಕ್ತು. ಲಾಸ್ಟ್ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಸ್ಟಂಪ್ ಮಾಡಿದ್ರು, ಈ ಮ್ಯಾಚಲ್ಲಿ ಫಿಲ್ ಸಾಲ್ಟ್ ಅವ್ರನ್ನ ಸ್ಟಂಪ್ ಮಾಡಿದ್ರು. ಫೈನ್, ವಿ ಅಗ್ರಿ, ವಿ ನೋ ದಟ್ ಈಸ್ ದ ಬೆಸ್ಟ್ ವಿಕೆಟ್ ಕೀಪರ್. ಆದರೆ ಬ್ಯಾಟಿಂಗ್ ಎಲ್ಲಿ ಮಾಡ್ತಾ ಇದ್ದಾರೆ, ಯಾವ ಪೊಸಿಷನಲ್ಲಿ ಮಾಡ್ತಾ ಇದ್ದಾರೆ, ಯಾವ ಸಿಚುವೇಷನಲ್ಲಿ ಇದ್ರು ಇವತ್ತು ಚೆನ್ನೈ ಸೂಪರ್ ಕಿಂಗ್ಸು? ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಗೆಲ್ಲಿಸ್ತೀನಿ ಅಂತ ಬರ್ಬೋದಲ್ವಾ? ಆ್ಯಸ್ ಅ ಬ್ಯಾಟ್ಸ್ಮನ್ ಅಲ್ವಾ, ಬರೀ ವಿಕೆಟ್ ಕೀಪರಾಗಿ ಆಡ್ತಾ ಇದ್ದಾರಾ? ಆ್ಯಸ್ ಅ ಬ್ಯಾಟ್ಸ್ಮನ್ ಕೂಡ ಆಡ್ತಾ ಇದ್ದಾರಲ್ವಾ ಅವರು ಟೀಮಲ್ಲಿ? ನನಗೆ ಖಂಡಿತ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಐ ಥಿಂಕ್ ಹೋಲ್ ಇಂಡಿಯಾ ಇಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫ್ಯಾಕ್ಟ್. ಮಹೇಂದ್ರ ಸಿಂಗ್ ಧೋನಿ ಅವರು ಈಸ್ ನಾಟ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಭಾರ ಆಗ್ತಾ ಇದ್ದಾರಾ ಅಂತ ನನ್ನ ಅನಿಸಿಕೆ. ಟೀಮ್ಗೆ ಭಾರ ಆಗ್ತಾ ಇದ್ದಾರಾ ಅಂತ ಒಂದು ಟೀಮ್ನ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದರೆ. ಆಚೆಯಿಂದ ಹೊರಗಡೆಯಿಂದ RCB ಕಡೆಯಿಂದ ನೋಡಿದರೆ ಖುಷಿನೇ ಆಗುತ್ತೆ, ಯಾಕೆಂದರೆ ಮಹೇಂದ್ರ ಸಿಂಗ್ ಧೋನಿ ಅವರು ಮುಂಚೆ ಬಂದು ಮ್ಯಾಚ್ನ ಫಿನಿಷ್ ಮಾಡ್ತಾ ಇಲ್ಲ. ಅದರಿಂದ RCBಗೆ ಅಡ್ವಾಂಟೇಜ್ ಆಯಿತು, ದಟ್ RCB ಆರ್ ಏಬಲ್ ಟು ವಿನ್ ದಿಸ್ ಮ್ಯಾಚ್ ಅಂತ. ಬಟ್ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ಚೆನ್ನೈ ಸೂಪರ್ ಕಿಂಗ್ಸ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಐ ಥಿಂಕ್ ಇಟ್ ಇಸ್ ದ ಟೈಮ್ ಫಾರ್ Chennai Super Kings franchise to rethink about MS Dhoni's presence in the team. I know, I agree, I respect Mahendra Singh Dhoni, I respect the fans. ಬೇಕು ಅಂತಾರೆ MS Dhoni ಅವರು ಆಡೋದು, ಆ್ಯಂಡ್ MS Dhoni ಅವರು ಕೂಡ ಫ್ಯಾನ್ಸ್ಗೋಸ್ಕರ ಆಡ್ತಾ ಇದ್ದಾರೆ. ಬಟ್ ಫ್ಯಾನ್ಸ್ಗೋಸ್ಕರ ಆಡಿಕೊಂಡು ಟೀಮ್ಗೆ ಕಾಂಟ್ರಿಬ್ಯೂಷನ್ ಕೊಡದೇ ಇದ್ದರೆ ಹೌ ಡಸ್ ಇಟ್ ಈವನ್ ಮ್ಯಾಟರ್? ಏನಕ್ಕೆ ಆಡಬೇಕು ಟೀಮ್ನಲ್ಲಿ ಈ ಥರ ಇದ್ದಾಗ? ಆವಾಗಲೇ ಹೇಳ್ದಂಗೆ ಫಿನಿಷರ್ ಅಂತ ಕರೀತಾರೆ, CSKನೇ ಫಿನಿಷ್ ಮಾಡೋ ಥರ ಕಾಣ್ತಾ ಇದೆ ನನಗಿದು. ಯಾಕೆಂದರೆ ಇನ್ನು 3 ಜನ ಬಾಕಿ ಇದ್ದರು. 99 for 7 ಸ್ಟ್ರಗಲ್ ಮಾಡ್ತಾಯಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ ಇವತ್ತು RCB ಅಗೇನ್ಸ್ಟ್ ಅವರ ಹೋಮ್ ಗ್ರೌಂಡ್ನಲ್ಲೇ. ಆ್ಯಂಡ್ ಬ್ಯಾಟಿಂಗ್ ಮಾಡೋಕ್ಕೆ ಬಾಕಿ ಇದ್ದಿದ್ದು ಮತೀಶಾ ಪಾತಿರಾನ ಅವರು, ನೂರ್ ಅಹ್ಮದ್ ಆ್ಯಂಡ್ ಖಲೀಲ್ ಅಹ್ಮದ್. ಇವ್ರು 3 ಜನ ಜೆನ್ಯೂನ್ ಬೌಲರ್ಸ್ ಬಾಕಿ ಇದ್ದಾರೆ. ಇವ್ರು 3 ಜನಕ್ಕಿಂತ ಅಟ್ಲೀಸ್ಟ್ ಮುಂಚೆ ಬರೋಣ ಅಂತ ಬಂದಿರೋ ಥರ ಇದೆ ಮಹೇಂದ್ರ ಸಿಂಗ್ ಧೋನಿ ಅವರು ಇವತ್ತು. ಇದು ಯಾವ ರೀತಿ ಕಾಂಟ್ರಿಬ್ಯೂಷನ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅಂತ ನನಗಂತೂ ಖಂಡಿತವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಅಂತಂದರೆ, ಒಬ್ಬ ಯಂಗ್ಸ್ಟರ್ನ ಪೊಸಿಷನ್ನ ಕೂಡ MS Dhoni ಅವರು ಕಿತ್ತಿಟ್ಕೊಂಡಿದ್ದಾರೆ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಎಲ್ಲಾದರೂ ಆಗಿರ್ಬೋದು, IPL ಅನ್ನೋದು ಗ್ಲೋಬಲಿ ಫೇಮಸ್ಸು. ಯಾವುದಾದ್ರೂ ವರ್ಲ್ಡಿಂದ ಯಾವ್ದಾದ್ರು ಒಬ್ಬ ಒಳ್ಳೆ ಟ್ಯಾಲೆಂಟು, ಇಂಡಿಯಾದಲ್ಲಿ ಯಾರಾದರೂ ಒಬ್ಬ ಒಳ್ಳೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು ಆ ಒಂದು ಟ್ಯಾಲೆಂಟ್ನ ಕಿತ್ತಿಟ್ಕೊಂಡಂಗೆ ಆಗ್ತಾ ಇಲ್ವಾ? ಈ ಫ್ಯಾನ್ಸ್ಗೋಸ್ಕರ ಆಡ್ತಾ ಇದ್ದಾರೆ MS Dhoni ಅಂತ ಅಂದರೆ, ಈ ರೀತಿ ಕಾಂಟ್ರಿಬ್ಯೂಷನ್ ಬರೀ ವಿಕೆಟ್ ಕೀಪಿಂಗ್ ಮಾಡಿಕೊಂಡು ಬ್ಯಾಟಿಂಗ್ಗೆ ಬರದೆ ಟೀಮ್ಗೆ ಭಾರ ಆಗ್ತಿರೋದು ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ನಾನು ಹೇಳಿದರೆ CSK ಅವರು ಕೇಳಲ್ಲ, ಬಟ್ ದಿಸ್ ಇಸ್ ಡೆಫಿನೆಟ್ಲಿ ದ ಟೈಮ್ ಫಾರ್ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಟು ರೀಥಿಂಕ್ ಅಬೌಟ್ MS Dhoni's existence in the team.